ಗಿರಿಧಾರಿಯವರು ರೈತರಾಗಿದ್ದು ಅವರ ಪತ್ನಿಯ ಆರೋಗ್ಯ ಸರಿಯಿಲ್ಲ. ಅವರಿಗೆ ದೀರ್ಘಾವಧಿಯ ಚಿಕಿತ್ಸೆ ಅಗತ್ಯವಿದೆ. ಆಸ್ಪತ್ರೆಗೆ 1 ಲಕ್ಷ ರೂಪಾಯಿಗಳನ್ನ ತಕ್ಷಣ ನೀಡಬೇಕಾಗಿದೆ. ಇಷ್ಟೊಂದು ಹಣದ ವ್ಯವಸ್ಥೆಯನ್ನ ಹೇಗೆ ಮಾಡುವುದೆಂದು ಅವರಿಗೆ ತಿಳಿದಿಲ್ಲ. LICಯ ಪ್ರತಿನಿಧಿಯೊಬ್ಬರು ಅವರ ವಿಮಾ ಯೋಜನೆಗೆ ಪ್ರತಿಯಾಗಿ ಸಾಲ ಸೌಲಭ್ಯ ಸಿಗುವುದೆಂದು ತಿಳಿಸಿದಾಗ ಅವರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ರು. ಹಣದ ತುರ್ತು ಅಗತ್ಯತೆ ಎದುರಾದಾಗ ಸಾಮಾನ್ಯವಾಗಿ ಜನರು ಕ್ರೆಡಿಟ್ ಕಾರ್ಡ್ ಸಾಲ ಅಥವಾ ವೈಯಕ್ತಿಕ ಸಾಲಗಳನ್ನ ಪಡೆದು ಬಿಡ್ತಾರೆ. ಸಾಲದ ಪ್ರಕ್ರಿಯೆ ಬಹಳ ಸುಲಭವಾಗಿರುವುದರಿಂದ ಈ ವ್ಯಾಪಾರ ಬಹಳ ಜೋರಾಗಿ ನಡೆದಿದೆ. ಇಂತಹ ಸಾಲಗಳಿಗೆ 16% ರಿಂದ 48% ದರದಲ್ಲಿ ವಾರ್ಷಿಕ ಬಡ್ಡಿಯನ್ನ ನೀಡಬೇಕಾಗತ್ತೆ. ನಿಮ್ಮ ಬಳಿ ಜೀವ ವಿಮಾ ಯೋಜನೆಗಿದ್ರೆ ನೀವು ಅದಕ್ಕೆ ಪ್ರತಿಯಾಗಿ ಅತ್ಯಂತ ಅಗ್ಗದ ಬಡ್ಡಿ ದರಗಳಲ್ಲಿ ಸಾಲವನ್ನ ಪಡೆಯಬಹುದು. ಪ್ರಸ್ತುತ ಬಹುತೇಕ ಎಲ್ಲ ವಿಮಾ ಕಂಪನಿಗಳು ಈ ಸೌಲಭ್ಯವನ್ನ ಒದಗಿಸ್ತಾ ಇವೆ. ಈ ಸಾಲವು ಕ್ರೆಡಿಟ್ ಕಾರ್ಡ್ ಸಾಲ ಅಥವಾ ವೈಯಕ್ತಿಕ ಸಾಲಗಳಿಗಿಂತಲೂ ಬಹಳಷ್ಟು ಅಗ್ಗವಾಗಿವೆ. ವಿಮಾ ಯೋಜನೆಗೆ ಪ್ರತಿಯಾಗಿ ಪಡೆಯುವ ಸಾಲದ ಪ್ರಕ್ರಿಯೆಯೂ ಸಹ ಬಹಳ ಸುಲಭವಾಗಿದೆ. ಇಂತಹ ಸಾಲವನ್ನ ಪಡೆಯುವುದರಿಂದ ನಿಮ್ಮ ವಿಮಾ ರಕ್ಷಣೆಯ ಮೇಲೆ ಯಾವ ಪರಿಣಾಮವೂ ಆಗಲ್ಲ. ಪ್ರಕ್ರಿಯೆ ಹೇಗಿರಲಿದೆ? ಜೀವ ವಿಮಾ ಯೋಜನೆಗೆ ಪ್ರತಿಯಾಗಿ ಸಿಗುವ ಸಾಲ ಸೌಲಭ್ಯವನ್ನ ಒದಗಿಸಲು ಕಂಪನಿಗಳು ವಿಶೇಷವಾದ ಅರ್ಜಿ ನಮೂನೆಯನ್ನ ಹೊಂದಿರುತ್ತವೆ. ನಿಮ್ಮ ಹತ್ತಿರದ ವಿಮಾ ಕಂಪನಿಯ ಶಾಖೆಯಿಂದ ನೀವು ಇಂತಹ ಅರ್ಜಿಯೊಂದನ್ನು ಪಡೆದು ಅದನ್ನು ತುಂಬಬೇಕಾಗತ್ತೆ. ಕಂಪನಿಯ ಜಾಲತಾಣದಿಂದಲೂ ಸಹ ನೀವು ಇದನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಇದರಲ್ಲಿ ನೀವು ನಿಮ್ಮ ಪಾಲಿಸಿಯ ವಿವರಗಳು ಹಾಗೂ ನಿಮಗೆ ಬೇಕಾಗಿರುವ ಸಾಲದ ಮೊತ್ತವನ್ನು ತುಂಬಬೇಕಾಗತ್ತೆ. ನೀವು ಇದನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿದ ನಂತರ ನಿಮ್ಮ ಹತ್ತಿರದ ಶಾಖೆಯಲ್ಲಿ ಸಲ್ಲಿಸಬೇಕಾಗುವುದು. ಇದಕ್ಕಾಗಿ ನೀವು ನಿಮ್ಮ ವಿಮಾ ಪ್ರತಿನಿಧಿಯ ಸಹಾಯವನ್ನು ಸಹ ಪಡೆದುಕೊಳ್ಳಬಹುದು ಹಾಗೂ ಅವರು ಸಮಯಕ್ಕೆ ಸರಿಯಾಗಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತಾರೆ. ಅನೇಕ ಕಂಪನಿಗಳು ಈ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕವೂ ಪೂರ್ಣಗೊಳಿಸುವ ಸೌಲಭ್ಯವನ್ನು ಒದಗಿಸ್ತಾ ಇವೆ. ವಿಮಾ ಕಂಪನಿಗಳು ಪಾಲಿಸಿಯ ಅಧೀನಪಡಿಸುವಿಕೆಯ ಮೌಲ್ಯವನ್ನು ಆಧರಿಸಿ ಸಾಲದ ಮೊತ್ತವನ್ನು ನಿರ್ಧರಿಸುತ್ತವೆ. ಸಾಂಪ್ರದಾಯಿಕ ವಿಮಾ ಯೋಜನೆಗಳಲ್ಲಿ ಅಧೀನಪಡಿಸುವಿಕೆಯ ಮೌಲ್ಯದ ಗರಿಷ್ಠ 90% ಮೊತ್ತದ ಸಾಲವನ್ನು ಪಡೆಯಬಹುದಾಗಿದೆ. ಅವಧಿಗೆ ಸರಿಯಾಗಿ ಪ್ರೀಮಿಯಂ ಕಟ್ಟದೆ ಪಾಲಿಸಿ ಲ್ಯಾಪ್ಸ್ ಆಗಿದ್ರೆ ಪಾವತಿಯಾಗಿರುವ ಒಟ್ಟು ಮೊತ್ತದ 88% ಮೊತ್ತದ ಸಾಲ ಸಿಗುವುದು. ಯುಲಿಪ್ಗಳ ಮೇಲೆ ಸಾಲ ಸೌಲಭ್ಯ ಒದಗಿಸುವ ಕಂಪನಿಯೊಂದರಿಂದ ಸಿಗುವ ಸಾಲವು ನಿಧಿಯ ಮೌಲ್ಯವನ್ನು ಅವಲಂಬಿಸಿರುತ್ತೆ. ಎಲ್ಲ ವಿಮಾ ಕಂಪನಿಗಳು ಸಾಲ ಸೌಲಭ್ಯಗಳನ್ನ ನೀಡುತ್ತಿದ್ರೂ ವಿವಿಧ ವಿಮಾ ಕಂಪನಿಗಳು ವಿವಿಧ ನಿಯಮಗಳನ್ನ ಹೊಂದಿವೆ. ಸಾವಧಿ ವಿಮಾ ಯೋಜನೆಗಳಿಗೆ ಈ ಸೌಲಭ್ಯ ಸಿಗಲ್ಲ. ಪಾಲಿಸಿಗೆ ಪ್ರತಿಯಾಗಿ ನೀಡಲಾಗುವ ಸಾಲವು ಭದ್ರತೆಯ ರೂಪದಾಗಿರುತ್ತೆ. ಇದೇ ಕಾರಣಕ್ಕಾಗಿ ಇಂತಹ ಸಾಲ ನೀಡಲು ವಿಮಾ ಕಂಪನಿಗಳು ಹೆಚ್ಚಿನ ಕಿರಿಕಿರಿ ಮಾಡುವುದಿಲ್ಲ. ಬಡ್ಡಿಯ ದರಗಳು ಸಹ ಕೈಗೆಟುಕುವಂತಿರುತ್ತವೆ. ಪ್ರಸ್ತುತ ಎಲ್ಲ ವಿಮಾ ಕಂಪನಿಗಳು ಸಹ ಪಾಲಿಸಿಯ ಮೇಲಿನ ಸಾಲಗಳ ಮೇಲೆ 9% ರಿಂದ 10% ಬಡ್ಡಿಯನ್ನ ಹಾಕ್ತಿವೆ. ಬಹುತೇಕ ಕಂಪನಿಗಳು ಇಂತಹ ಸಾಲಗಳ ಮೇಲೆ ಅರ್ಧ ವಾರ್ಷಿಕ ಬಡ್ಡಿಯನ್ನ ವಿಧಿಸ್ತಾ ಇವೆ. ಒಟ್ಟಾರೆಯಾಗಿ ಈ ಸಾಲವು ಇತರ ಸಾಲಗಳಿಗಿಂತಲೂ ಸಾಕಷ್ಟು ಅಗ್ಗವಾಗಿದೆ. ವಿಮಾ ಪರಿಣಿತರಾದ ವಿಕಾಸ್ ಶರ್ಮಾ ಹೇಳ್ತಾರೆ, ತುರ್ತು ಸಂದರ್ಭದಲ್ಲಿ ಹಣದ ಅವಶ್ಯಕತೆಗಿದ್ದಾಗ ಜೀವ ವಿಮಾ ಪಾಲಿಸಿಯ ಮೇಲೆ ಸಾಲ ಪಡೆಯುವುದು ಒಂದು ಉತ್ತಮವಾದ ಆಯ್ಕೆಯಾಗಿದೆ ಎಂದು. ಸಾಲ ನೀಡುವ ಪ್ರಕ್ರಿಯೆಯು ಅತ್ಯಂತ ಸುಲಭವಾಗಿದೆ. ಹಣದ 2 ದಿನಗಳಲ್ಲಿ ಪಾಲಿಸಿದಾರರ ಕೈ ಸೇರಿಬಿಡುತ್ತೆ. ಪ್ರಸ್ತುತ LIC ಕಂಪನಿಯು ಇಂತಹ ಸಾಲಗಳನ್ನ ಅಧೀನಪಡಿಸುವ ಮೌಲ್ಯದ 90% ಮೊತ್ತದವರೆಗೆ 10% ಬಡ್ಡಿ ದರದಲ್ಲಿ ನೀಡ್ತಾ ಇದೆ. ಬಡ್ಡಿಯನ್ನ 2 ಕಂತುಗಳಲ್ಲಿ ನೀಡಬೇಕಾಗುವುದು. ಶರ್ಮಾರವರು ಹೇಳ್ತಾರೆ, ಒಂದು ವೇಳೆ ಪಾಲಿಸಿಯು ಪಕ್ವವಾಗಲು ಕೇವಲ 1 ಅಥವಾ 2 ವರ್ಷಗಳು ಮಾತ್ರವೇ ಇರುವಾಗ ಅದನ್ನು ಅಂತ್ಯಗೊಳಿಸುವುದಕ್ಕಿಂತ ಅದನ್ನು ಅಧೀನಪಡಿಸಿ ಸಾಲ ಪಡೆಯುವುದು ಹೆಚ್ಚು ಲಾಭದಾಯಕ. ಇದರಿಂದ ಪಾಲಿಸಿಯ ಸಂಪೂರ್ಣ ಅಧೀನದವರೆಗೂ ವಿಮಾ ರಕ್ಷಣೆ ಸಿಗುತ್ತಲೇ ಇರುತ್ತೆ ಎಂದು. ತುರ್ತು ಸಂದರ್ಭದಲ್ಲಿ ವಿಮಾ ಯೋಜನೆಗೆ ಪ್ರತಿಯಾಗಿ ಸಾಲ ಪಡೆಯುವುದು ಒಂದು ಅತ್ಯುತ್ತಮ ಆಯ್ಕೆಯಾಗಿದೆ. ವಿಮಾ ಯೋಜನೆಯ ಮೇಲಿನ ಸಾಲದ ಮರುಪಾವತಿಯು ಅದರ ಅವಧಿಯನ್ನು ಅವಲಂಬಿಸಿರುತ್ತೆ. ನಿಮ್ಮ ಯೋಜನೆಯು ಇನ್ನೂ 5 ವರ್ಷಗಳ ಕಾಲದ ಅವಧಿಯನ್ನು ಹೊಂದಿದ್ರೆ ವಿಮಾ ಕಂಪನಿಯು ನಿಮಗೆ ಅಷ್ಟೇ ಅವಧಿಗೆ ಸಾಲವನ್ನು ನೀಡಬಹುದಾಗಿದೆ. ಈ ಸಾಲದ ಮರುಪಾವತಿಯನ್ನು ಪಾಲಿಸಿಯು ಪಕ್ವವಾಗುವುದಕ್ಕೂ ಮೊದಲೇ ಮಾಡಬೇಕಾಗುವುದು. ಒಂದು ವೇಳೆ ನೀವೇನಾದರೂ ಸಾಲದ ಅಸಲು ಅಥವಾ ಬಡ್ಡಿಗಳನ್ನ ಕಟ್ಟದಿದ್ರೆ ಬಡ್ಡಿಯ ಮೊತ್ತವನ್ನು ಪಾಲಿಸಿಯ ಮೂಲಧನಕ್ಕೆ ಸೇರಿಸಲಾಗುವುದು. ಒಂದು ವೇಳೆ ಸಾಲದ ಮೊತ್ತ ಮತ್ತು ಅದರ ಮೇಲಿನ ಬಡ್ಡಿಯು ಅಧೀನಪಡಿಸಿದ ಮೌಲ್ಯ ಮೀರಿದ್ರೆ ಕಂಪನಿಯು ನಿಮ್ಮ ಪಾಲಿಸಿಯನ್ನ ಅಂತ್ಯಗೊಳಿಸುತ್ತೆ. ಇದಾದ ನಂತರ ಪಾಲಿಸಿದಾರನಿಗೆ ಯಾವುದೇ ವಿಧವಾದ ವಿಮಾ ರಕ್ಷಣೆಯೂ ಸಿಗಲ್ಲ. ಆದ್ರಿಂದ ಸಾಲವನ್ನ ಮರುಪಾವತಿಸಲು ಶಕ್ತಿ ಮೀರಿ ಪ್ರಯತ್ನಿಸಿ. ಒಟ್ಟಾರೆಯಾಗಿ ಹೇಳಬೇಕೆಂದ್ರೆ ಮುಖ್ಯವಾದ ಕೆಲಸಗಳಿಗಾಗಿ ವಿಮಾ ಯೋಜನೆಯ ಮೇಲೆ ಸಾಲ ಪಡೆಯುವುದು ಒಂದು ಲಾಭದಾಯಕವಾದ ವ್ಯವಹಾರವಾಗಿದೆ.